ಓಕೆ. ಕಾಲೇಜಲ್ಲಿ ಡಿಗ್ರಿ ಮುಗಿಸಿದ್ರಿ, ಮುಂದೆ ಏನು ಮಾಡಿದ್ರಿ? ಅಥವಾ ಜಾಬ್ ಹುಡುಕಿದ್ರಾ ಅಥವಾ ಇವೆಂಟ್ಸ್? ನಾನು ಜಾಬ್ ಅಂತ ನನಗೇನೋ ಸೆಟ್ ಆಗ್ತಾ ಇರಲಿಲ್ಲ. ನಾನು ತುಂಬ ಕಂಪ್ನಿ ಕೆಲಸಕ್ಕೆ ಹೋದೆ, ಒಂದು 2-3 ಕಂಪ್ನಿಗಳಿಗೆ ಹೋದೆ. ಇದೇ ಡ್ರಾಯಿಂಗ್ ಡಿಸೈನರ್ ಆಗಿ, ಕಾರ್ಟೂನ್ ಡಿಸೈನರ್ ಆಗಿ. ಅದೇನೋ ನಾನು ಫ್ರೀಯಾಗಿ ಆರ್ಟ್ ಲೈಫ್ನ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಅಲ್ಲಿ ಆ ಕಂಪ್ನಿಗಳಲ್ಲಿ ನಾನು ಕಟ್ ಹಾಕ್ದಂಗೆ ಆಗ್ತಾ ಇತ್ತು. ಅದಕ್ಕೆ ಅವ್ರು ರಿಸೈನ್, 8 ಅವರ್ ಜಾಬ್, ನೀಟಾಗಿ ಹೋಗು ನೀಟಾಗಿ ಬಾ ಅಂದರೆ ನನಗೆ ಒಂದೊಂಥರ ಸ್ವಲ್ಪ ಫ್ರೀ ಆಗಿರ್ಬೇಕಿತ್ತು. ಆ ಥರ ನನಗೆ ಸೆಟ್ ಆಗಲಿಲ್ಲ. ಹಂಗಾಗಿ ಜಾಬ್ಗಳನ್ನ ರಿಸೈನ್ ಮಾಡಿದೆ. ಜಾಬ್ ರಿಸೈನ್ ಅಂದ್ರೆ ನಿಮಗೆ ಜಾಬ್ ರಿಸೈನ್ ಮಾಡಿದ್ಮೇಲೆ ಭಯ ಇರಲಿಲ್ವಾ? ಅಂದ್ರೆ ನೆಕ್ಸ್ಟ್ ಇಲ್ಲ, ನಾನು ಅದಕ್ಕಿಂತ ಮುಂಚೆ ನಾನು ಫ್ರೀಲ್ಯಾನ್ಸ್ ಆರ್ಟಿಸ್ಟ್ ಆಗಿದ್ದೆ. ನಾನು ಮ್ಯೂರಲ್ ಆರ್ಟ್, ಪೇಂಟಿಂಗ್ ಅಂದರೆ ವಾಲ್ ಆರ್ಟ್ ಮಾಡ್ತಾ ಇದ್ದೆ, ಇವೆಂಟ್ಸ್ನ ಅಟೆಂಡ್ ಮಾಡ್ತಾ ಇದ್ದೆ. ಈ ಥರ ತುಂಬ ಕೈ ತುಂಬ ಕೆಲಸ. ನಿಮ್ದು ಆರ್ಟಿಸ್ಟ್ಗಳದೇ ಒಂದು ನೆಟ್ವರ್ಕ್ ಇರುತ್ತೆ? ನೆಟ್ವರ್ಕ್ ಇರುತ್ತೆ. ನೆಟ್ವರ್ಕ್ ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ಲು, ಯಾರಿಗಾದ್ರೂ ವಾಲ್ ಪೇಂಟಿಂಗ್ ಬೇಕಂದ್ರೆ ಅವ್ನಿಗಾಗಿಲ್ಲ ಅಂದರೆ ನಮ್ಮನ್ನು ಕಳಿಸೋದು. ಇನ್ನೊಂದು ಇವೆಂಟ್ಸ್ ಫೀಲ್ಡ್ಗೆ ಹೋದರೆ ಅವ್ನಿಗಾಗಿಲ್ಲ ಅಂದರೆ ನಮ್ಗೆ ಕಳಿಸೋದು. ಒಂದು ನಮ್ಮ ಸರ್ಕಲ್ ಇದೆ, ನಮ್ಮ ಗ್ರೂಪ್. ನಿಮ್ಮ ಮನೇಲಿ ಏನಾದರೂ ಹೇಳಿದ್ರ ಅಥವಾ ಜಾಬ್ ಏನಕ್ಕೆ ಬಿಡ್ತಿದೀಯಾ? ಯಾಕಂದರೆ ಫ್ರೀಲ್ಯಾನ್ಸ್ ಅನ್ನೋದು ಹೆಂಗಂದ್ರೆ, ಈ ಕಂಪ್ನಿಗಳಿಗೆ ಹೋದರೆ ಒಂದು ತಿಂಗಳು ಆದಮೇಲೆ ಇಷ್ಟೊಂದು ಸಂಬಳ ಬಂದುಬಿಡುತ್ತೆ, ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಬಟ್ ಫ್ರೀಲ್ಯಾನ್ಸಲ್ಲಿ ಹಂಗಿರಂಗಿಲ್ಲ. ಸೊ ನಾವು ಫಾಲೋ ಅಪ್ ಮಾಡ್ಕೋಬೇಕು. ದುಡ್ಡು ಇವತ್ತು ಕೊಡ್ತೀನಿ ಅಂದರೆ ನಾಳೆ ಕೊಡ್ತೀನಿ ಅಂತ ಇರ್ತಾರೆ. ಇದರಲ್ಲಿ ಕರೆಕ್ಟಾಗಿ ನಿಮಗೆ ಅಂದರೆ ಎಕನಾಮಿಕ್ ಬ್ಯಾಲೆನ್ಸ್ ಆಗುತ್ತಾ ಅಲ್ಲಿ ಅಂತ? ನಿಮ್ಮ ಮನೇಲಿ ಏನಾದರೂ ಬೇಡ ಅದೆಲ್ಲ ಏನಕ್ಕೆ ಕೆಲಸ ಬಿಡ್ತಿದೆಯಾ, ಅದನ್ನೇ ಕಂಟಿನ್ಯೂ ಮಾಡಿ? ನಮ್ಮ ಮನೆ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸ್ವಲ್ಪ ವರ್ಷ ಆದಮೇಲೆ ನಮ್ಮ ತಂದೆ ತೀರ್ಕೊಂಡ್ರು. ಅವಾಗ ಸ್ವಲ್ಪ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು. ನಾನೊಂದಿಷ್ಟು ಟೈಮ್ ತೊಗೊಂಡಿದ್ದೆ. ಈ 1 ವರ್ಷ 2 ವರ್ಷ ಬಿಡಿ, ನಾನೇನೋ ಅಲ್ಲಿ ಈ ಆರ್ಟ್ ಫೀಲ್ಡಿಂದ ನಾನು ಸ್ವಲ್ಪ ಸಿನಿಮಾಗೆ ಶಿಫ್ಟ್ ಆದೆ. ಓಕೆ. ಅಲ್ಲಿ ಆರ್ಟ್ ಡೈರೆಕ್ಷನ್ನು, ಆರ್ಟ್ ಅಸಿಸ್ಟೆಂಟು, ಸೆಟ್ ಈ ಥರ ವರ್ಕ್ ಮಾಡ್ತಿದ್ದೆ. ಸಿನಿಮಾದಲ್ಲಿ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. 1 ವರ್ಷ ಅಥವಾ 2 ವರ್ಷ ಟೈಮ್ ಕೊಡಿ, ಅದಾದಮೇಲೆ ನಿಮಗೆ ಜಾಬ್ ನಾನೇನು ಮಾಡ್ತೀನೋ ಮಾಡಿದ್ದು ನಿಮಗೆ ಕಳಿಸ್ತೀನಿ ಅಂತ ಹೇಳಿದ್ದೆ. ಅಲ್ಲಿಂದ ನಾನೊಂದು ಸ್ವಲ್ಪ ಸಿನಿಮಾಗಳು ಕೆಲಸ ಮಾಡಿದೆ ಆ ಡೈರೆಕ್ಷನ್ನೆಲ್ಲ. ಅಲ್ಲಿ ಸಿನಿಮಾದಲ್ಲಿ ಯಾವ ಥರ ಕೆಲಸ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲ ಅಥವಾ ಇದೇ ಡ್ರಾಯಿಂಗ್? ಫಸ್ಟ್ ನಾನು ಸೇರಿದ್ದು ಆರ್ಟ್ ಅಸಿಸ್ಟೆಂಟ್ ಆಗಿ. ಓಕೆ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ. ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಶುರು ಮಾಡಿದೆ. ಅಲ್ಲಿಂದ ಅಸಿಸ್ಟೆಂಟು, ಅಸೋಸಿಯೇಟು ಕೆಲಸ ಮಾಡಿಕೊಂಡು ಬಂದೆ. ಅಲ್ಲಿಂದ ನನ್ನ ಸ್ವಲ್ಪ ಸಿನಿಮಾ ಕೆರಿಯರು ಸ್ಟಾರ್ಟ್ ಆಯಿತು. ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದು ಯಾವ್ಯಾವ ಸಿನಿಮಾ ನೀವು ಹೇಳೋ ಪ್ರಕಾರ ಅಂದರೆ ಯಾವ ಸಿನಿಮಾದಲ್ಲಿ ನೀವು ವರ್ಕ್ ಮಾಡಿದ್ದೀರಾ? ನಾನು ಫಸ್ಟ್ ಬಂದು ಜಯಮ್ಮನ ಮಗ ಅಂತ ಮಾಡಿದೆ. ಅದಾದಮೇಲೆ ನಾನು ನಮ್ಮ ಹುಡುಗಿ, ಆಮೇಲೆ ರಜನಿಕಾಂತ ಅಂತ ಒಂದು ಮಾಡಿದ್ದೆ, ಆಮೇಲೆ ಗೋವಾ ಅಂತ ಮಾಡಿದ್ದೆ. ಅದಾದಮೇಲೆ ಸುಮಾರು ಮಾಡಿದ್ದೀನಿ. ಆರ್ಟ್ ಫೀಲ್ಡಲ್ಲಿ ಬಂದು ಇವಾಗ ವಿಕ್ರಾಂತ್ ರೋಣ ಉಗ್ರಮಲ್ಲಿ ಟ್ಯಾಟು ಮಾಡಿದ್ದೆ. ಶ್ರೀ ಮುರಳಿ ಅವರ ಕೈಯಲ್ಲಿ ಇರುತ್ತಲ್ವಾ, ಅದೊಂದು ಆರ್ಟ್ ವರ್ಕ್ ಮಾಡಿದ್ದೆ. ಅದಾದಮೇಲೆ ವಿಕ್ರಾಂತ್ ರೋಣ, ಆಮೇಲೆ ಪೈಲ್ವಾನಲ್ಲಿ ಮಾಡಿದೆ. ರೀಸೆಂಟಾಗಿ ಒಂದು ಪುರುಷೋತ್ತಮ ಅಂತ ಒಂದು ಸಿನಿಮಾ ಬಂತು. ಅದು ಡೈರೆಕ್ಟ್ರು ಅಮರ್ನಾಥ್ ಅಂತ. ಅವ್ರು ನನ್ನ ಫ್ರೆಂಡು, ಅವರು ನಮ್ಮ ಗುರುಗಳ ಥರ. ಅವರು ನಾನು ಕೆಲಸ ಮಾಡಿದ್ದು, ನಾನು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ನೋಡಿದ್ರು. ಚೆನ್ನಾಗಿ ಮಾಡ್ತೀಯ ಅಂತ ಅವರು ನನ್ನ ಕರೆದು ಒಂದು ನೀವು ಆ್ಯಕ್ಟಿಂಗ್ ಮಾಡಿದ್ದು ರೋಲ್ ಕೊಟ್ಟರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅಲ್ಲಿಂದ ಸ್ವಲ್ಪ ಆ್ಯಕ್ಟಿಂಗ್ಗೆ ಇಂಟ್ರೆಸ್ಟ್ ಬಂತು. ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಟ್ರೈನ್ ಅಪ್ ಏನಾರು ಆಗಿತ್ತು ಅಥವಾ ಡೈರೆಕ್ಟ್ ಆಗಿ? ಇಲ್ಲ, ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ನೆಲ್ಲ, ಅಲ್ಲೇ ನೋಡ್ತಾ ಇದ್ದೆ, ಅಬ್ಸರ್ವಿಂಗ್ ಅಷ್ಟೇ. ಓಕೆ. ಅದರಿಂದ ಸ್ವಲ್ಪ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್. ನಾವು ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ವಲ್ಲ, ಸ್ವಲ್ಪ ಆರ್ಟ್ ಅನ್ನೋದಿತ್ತು, ಟಚ್ ಇದ್ದಾಗ ಸಿನಿಮಾನು ನಮ್ಮನ್ನ ಆಕರ್ಷಣೆ ಮಾಡುತ್ತೆ. ಅದು ಆಟೋಮೆಟಿಕ್ಲಿ ಬಾ ಅಂತ ಕರೆಯುತ್ತೆ. ಅದ್ಮೇಲೆ ನನಗೆ ಸಿನಿಮಾಯಿಂದ ಚಿಕ್ಕ ವಯಸ್ಸಿಂದ ನಂಗೆ ತುಂಬ ಇಷ್ಟ. ನಾನು DD9, ಚಂದನ ಅವೆಲ್ಲ ಬರ್ತಿದ್ವಲ್ಲ, ಕೂತ್ಕೊಂಡ್ರೆ ಹಾಗೆ ನೋಡ್ತಾನೆ ಇದ್ವಿ. ಊರಲ್ಲೆಲ್ಲ ಬಯರು, ಏನು ಇಷ್ಟು ಹುಚ್ಚಿಡಿಸ್ಕೊಂಡಿದ್ಯಾ ಅಂತ. ಬಟ್ ಸಿನಿಮಾದಲ್ಲಿ ಏನು ಅಚೀವ್ ಮಾಡಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಪ್ರೆಸೆಂಟ್ ಆಗಿ ಸಿನಿಮಾದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನಿಮ್ಗೆ ಮದುವೆ ಆಗಿದೆ? ಮದುವೆ ಆಗಿದೆ ನನಗೆ. ಓಕೆ. ಅಂದ್ರೆ ನಿಮಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದ್ರೆ ನಿಮ್ಗೆ ಗೊತ್ತಿತ್ತಾ ನಿಮ್ಮ ಡ್ರಾಯಿಂಗ್ ಅಂತಂದ್ರೆ ನಿಮ್ಮ ಹುಡುಗಿಗೆ? ನಮ್ದು ಲವ್ ಮ್ಯಾರೇಜ್ ಅಂದಾಗ ನಾನು ಕಾಲೇಜ್ ಇದ್ದಾಗೆ ಲವ್ ಮಾಡಿದ್ದೆ. ಓಕೆ. ಅವಳು ನನ್ನ ಕ್ರಿಯೇಟಿವ್ ಬೆಂಗಳೂರು ಬಂದ್ಮೇಲೆ? ಬೆಂಗಳೂರು ಬಂದ್ಮೇಲೆನೆ ನನ್ನ ಕ್ರಿಯೇಟಿವ್. ಅವರು ನಿಮ್ಮ ಕ್ಲಾಸ್ಮೇಟ್ ಅಥವಾ ಯಾವ ಥರ? ಇಲ್ಲ, ಅವ್ರ ಪ್ರೊಫೆಷನಲ್ ಬೇರೆ, ಅವರು IT. ಓಕೆ. ನನ್ನ ಫೀಲ್ಡೇ ಬೇರೆ,
ಅವ್ರ ಫೀಲ್ಡೇ ಬೇರೆ. ಅದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಅದೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಂದ್ರೆ ಬ್ರೀಫ್ ಆಗಿ ಹೇಳೋಣ ಅಂದ್ರೆ ಅದೇ ದೊಡ್ಡದಾಗಿ ಓಡುತ್ತೆ. ಓಕೆ. ಒಂಥರ ನಮಗೆ ಅವ್ರದ್ದು ನಂಬರ್ ಎಕ್ಸ್ಚೇಂಜ್ ಆಗಿ ಫೋನಲ್ಲಿ ಲವ್ ಆಗಿದ್ದು. ಅಂದ್ರೆ ಬೇರೆಯವ್ರ ಕಡೆಯಿಂದ ನಂಬರ್ ಎಕ್ಸ್ಚೇಂಜ್ ಆಗಿ, ಬೇರೆ ಕಡೆಯಿಂದ ಇದು ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿ ಲವ್ ಆಗಿದ್ದು. ಅದೇ ಮಾತಾಡ್ತಾ ಮಾತಾಡ್ತಾ ಮೀಟ್ ಆಗಿ ಲವ್ ಮಾಡೋಕ್ಕೆ ಅಂದರೆ ಫಸ್ಟೇ ನಾನು ಲವ್ಗೋಸ್ಕರ ಅಂತಲೇ ಫೋನ್ ಮಾಡಿ ಅಪ್ರೋಚ್ ಮಾಡಿ ಪ್ರಪೋಸ್ ಮಾಡಿ ಫೋನಲ್ಲೇ ನೋಡೇ ಇರಲಿಲ್ಲ ನಾನು ಅವ್ರನ್ನ. ಅದೆಲ್ಲ ಆಗಿ 1 ತಿಂಗಳು 1 ವರ್ಷನೂ ಅನಿಸುತ್ತೆ ನಾವು ನೋಡೇ ಇರಲಿಲ್ಲ ಒಬ್ರಿಗೊಬ್ರು. ಅಂದ್ರೆ ನೀವು ಹೇಳ್ಕೊಂಡಿದ್ರಾ ನೀವು? ಅಂದರೆ ಅವರು ನಿಮ್ಮ ಕಡೆಯವರ ಅಥವಾ? ಇಲ್ಲ, ಅವರು ಮಲೆನಾಡು ಸೈಡ್ ಅವರು. ಮಾತಾಡ್ತಿದ್ವಿ, ಚೆನ್ನಾಗಿ ಬಾಂಡಿಂಗ್ ಇತ್ತು, ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾ ಇದ್ರು, ಚೆನ್ನಾಗಿ ಹಿಂಗೆ ಇತ್ತು. 1 ವರ್ಷ ಆದಮೇಲೆ ಒಬ್ರಿಗೊಬ್ರು ಮೀಟ್ ಆದ್ವಿ. ನಾವು ರೂಪಕ್ಕೆ ಮರಳಾಗಿ ಮದುವೆ ಮಾಡ್ಕೊಂಡಿಲ್ಲ. ನಮಗೆ ಮನಸ್ಸು ಒಂದಾಗಿತ್ತು. ಅಂದರೆ ಸ್ಪಂದನೆಗಳು ಚೆನ್ನಾಗಿತ್ತು, ಯಾವುದಕ್ಕಾಗಲಿ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಹಂಗಿಂದ ಒಬ್ರಿಗೊಬ್ರು ಮಾತಾಡ್ಕೊಂಡು. ನೀವು ಹೇಳ್ಕೊಂಡಿದ್ರ ನಾನು ಡ್ರಾಯಿಂಗ್ ಮಾಡ್ತಿದ್ದೀನಿ, ಯಾಕಂದ್ರೆ ನೀವೇ ಹೇಳಿದ್ರಿ ಅವ್ರದ್ದು ಪ್ರೊಫೆಷನ್ನೇ ಬೇರೆ, ಅವ್ರ ಫೀಲ್ಡೇ ಬೇರೆ, ನನ್ನ ಫೀಲ್ಡೇ ಬೇರೆ ಅಂತ ಹೇಳ್ಕೊಂಡಿದ್ರ? ಹೇಳ್ಕೊಂಡಿದ್ದೆ. ಯಾಕಂದರೆ ನಮ್ಮ ಹತ್ರ ಯಾವುದೂ ಮುಚ್ಚುಮರೆ ಇಟ್ಕೊಂಡಿರಲಿಲ್ಲ. ನಾನು ಹಿಂಗೆ ಪ್ರೊಫೆಷ್ನಲ್ ಆಗಿ ಬೇಸಿಕ್ಲಿ ಆರ್ಟಿಸ್ಟು, ಹಿಂಗೆ ಪೇಂಟಿಂಗು, ಕ್ಯಾರಿಕೇಚರು, ಕಾರ್ಟೂನು, ಈ ಥರ ವಾಲ್ ಆರ್ಟ್ ಎಲ್ಲ ಮಾಡ್ತೀನಿ ಅಂತ ಹೇಳ್ಕೊಂಡು. ನಮ್ಮ ಫೀಲ್ಡಲ್ಲಿ ಅವಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅಬ್ಸರ್ವ್ ಮಾಡೋಕ್ಕೆ ಆಗಲಿ, ಪೇಂಟಿಂಗ್ ಮಾಡೋಕ್ಕಾಗಲಿ, ಏನೋ ಒಂದು ಕ್ರಿಯೇಟಿವ್ ಫೀಲ್ಡ್ ಇದೆ ಅಲ್ಲ ಅಂತ ಅವಳಿಗೆ ತುಂಬ ಅಟ್ರಾಕ್ಷನ್ನು ಎಲ್ಲ ಹೇಳ್ಕೊಂಡಿದ್ದೆ. ಓಪನ್ ಆಗೇ ಇದ್ವಿ, ಆ ಥರ ಏನು ನಾನು ಮುಚ್ಚಿಟ್ಟಿರಲಿಲ್ಲ. ಬಟ್ ಅವಳಿಗೆ ಕ್ರಿಯೇಟಿವಿಟಿ, ನಾನು ಬೇರೆ ಸಿನಿಮಾ ಫೀಲ್ಡಲ್ಲಿ ಇದ್ದೆ, ಅವ್ಳಿಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಸಿನಿಮಾನು ಅವ್ರಿಗೆ ತುಂಬ ನೋಡ್ತಾರೆ ಅವರು. ನಮ್ಮ ವೈಫ್ ಮನೇಲಿ ಮದುವೆ ಯಾವ ಥರ ಮನೇಲಿ ಒಪ್ಸಿದ್ರ ಅಥವಾ ನೀವು ಒಪ್ಸಿದ್ರ ಅವ್ರು ಒಪ್ಸಿದ್ರ? ಹೆಂಗೆ? ಅದು ಒಂಥರ ಬೇರೆ ಫೈಟಿಂಗ್, ಅಂದರೆ ಬೇರೆ ಬೇರೆ ಇದ್ವಿ ನಾವು. ಅವ್ರ ಮನೇಲಿ ಒಪ್ಪಕ್ಕೆ ರೆಡಿ ಇರಲಿಲ್ಲ, ನಮ್ಮ ಮನೇಲಿ ಏನೋ ಓಕೆ ರೆಡಿ ಮಾಡ್ಕೊ ಅಂತಂದ್ರು. ಅವ್ರ ಮನೇಲಿ ತುಂಬಾ ಸ್ಟ್ರಗಲ್ ಆಯ್ತು. ಯಾವುದೇ ಕಾರಣಕ್ಕೂ ಅಂದ್ರೆ ನಿಮ್ಮ ಪ್ರೊಫೆಷನ್ ಇದು ಫೈಟಿಂಗ್ ಆಯ್ತಾ ಅಥವಾ ಯಾವ ಥರ? ನೀವು ಡ್ರಾಯಿಂಗ್ ಮಾಡ್ತಿದ್ದೀರ ಅಂತನಾ ಅಥವಾ ಹೇಗೆ ನಿಮಗೆ? ಇಲ್ಲ, ಅದು ಕ್ಯಾಸ್ಟ್ ಮೇಲೆ ಬೇಡ ಅಂತ. ನನ್ನ ಪ್ರೊಫೆಷನ್ ಮೇಲೆ ಅವ್ರೇನು ಆ ಥರ ಅಂದ್ಕೊಂಡೇ ಇರಲಿಲ್ಲ. ಅವ್ರು ಬೇರೆ ಕ್ಯಾಸ್ಟು, ನನ್ನ ಬೇರೆ ಕ್ಯಾಸ್ಟು ಆಗಿದ್ದಕ್ಕೆ ಬೇಡ, ನಾವು ನೋಡ್ತೀವಿ ಯಾಕೆ ದುಡುಕ್ತಿದ್ಯಾ ಅನ್ನೋ ಲೆವೆಲ್ಗೆ, ಒಂದು ಲೆವೆಲ್ಗೆ ಆಯಿತು, ಮನೇಲೇ ಬೇಡ ಅಂತಿದ್ದಾರೆ, ಬೇಡ ಅಂತ ಬಿಟ್ಬಿಟ್ಟಿದ್ವಿ. ಓಕೆ. ಬಟ್ ನನಗೂ ಮನಸ್ಸಿರಲಿಲ್ಲ ಬೇರೆ ಕಡೆ ಮದುವೆ ಮಾಡ್ಕೊಳ್ಳೋಕ್ಕೆ, ಅವ್ರಿಗೂ ಮನಸ್ಸಿರಲಿಲ್ಲ ಬೇರೆ ಕಡೆ ಮದುವೆ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಟ್ರೈ ಮಾಡೋಣ, ಲಾಸ್ಟ್ ಆ್ಯಂಡ್ ಟ್ರೈ, ಎಷ್ಟು ದಿನ ಆಗುತ್ತೆ ಅಷ್ಟು ಒಪ್ಸಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಅವ್ರ ಮನೇಲಿ ಹೇಳಿ ಒಂದು ಲೆವೆಲಿಗೆ ತೊಗೊಂಬಂದು ಅವರು ಒಪ್ಕೊಂಡು ಎಲ್ಲರೂ ಸೇರಿಕೊಂಡು ಅರೇಂಜ್ ಮ್ಯಾರೇಜ್ ಆಗಿರೋದು. ಅಂದರೆ ಲವ್ ಮಾಡಿ ಮದುವೆ ಆಗಿದ್ದಂದ್ರೆ ಒಂಥರ ಲಕ್ಕಿ ನೀವು. ಒಂಥರ ಲಕ್ಕಿ. ಲವ್ ಮಾಡಿದ್ಮೇಲೆ ಮದುವೆ ಮಾಡ್ಕೊಳ್ಳೋದಿಲ್ಲ, ಅದು ಒಂಥರ ಅದೃಷ್ಟಶಾಲಿ. ಹೀಗೆ ಈಗ ಸೂಪರ್ ಆಗಿ ನಮಗೊಂದು ಹೆಣ್ಣು ಮಗು ಇದೆ, 4 ವರ್ಷ. ಅವಳ ಹೆಸರು ಯಹಾವಿ ಅಂತ. ತುಂಬ ನಾನು ಯಾಕಂದ್ರೆ ನಿಮ್ಮೂರು ಅವರು ಮಲೆನಾಡು ಕಡೆಯವರು ಅಂತ ಹೇಳಿದ್ರಿ, ನೀವು ಆ ಕಡೆ ರಾಯಚೂರು ಕೊಪ್ಪಳ ಬಿಸಿಲು, ಈ ಕಡೆ ಮಳೆ, ಬಿಸಿಲು ಮಳೆ ಒಂಥರ ವ್ಯತ್ಯಾಸ ಇದೆ. ತುಂಬಾ ಫ್ಯಾಮಿಲಿ ಡಿಫರೆನ್ಸ್ ಇರುತ್ತೆ. ಡಿಫರೆನ್ಸ್ ತುಂಬಾ ಇತ್ತು. ಬಟ್ ನಮ್ಮ ವೈಫ್ ಎಲ್ಲದಕ್ಕೂ ಒಪ್ಕೊಂಡು ಅಡ್ಜಸ್ಟ್ ಆಗಿ ಚೆನ್ನಾಗಿ ಇದ್ರು. ಇವಾಗ ನಿಮ್ಮ ಪ್ರೊಫೆಷನ್ಗೆ ಅವ್ರು ಹೆಂಗ್ ಸಪೋರ್ಟ್ ಆಗಿದ್ರೆ? ತುಂಬ. ನಾನು ಏನು ಕಷ್ಟಪಟ್ಟಿದ್ದು ಬಿಫೋರ್ ಮದುವೆಗಿಂತ ಮುಂಚೆ, ಈಗ ನನಗೆ ಆ ಕಷ್ಟಗಳು ಏನು ಕಾಣಿಸ್ತಾನೆ ಇಲ್ಲ. ಈಗ ಅಷ್ಟು ತುಂಬ ಚೆನ್ನಾಗಿದ್ವಿ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಏನೇ ಬಂದರೂ ತಡ್ಕೊಳ್ಳೋಷ್ಟು ಮಾಡೋಷ್ಟು ಒಂದು ಲೆವೆಲ್ಗೆ. ನಾನು ಅವತ್ತು ಒಂದು ತುತ್ತು ತಿನ್ನಕ್ಕೆ ಎಷ್ಟು ಪರದಾಡ್ತಿದ್ನೋ, ಇವಾಗ ಆ ತುತ್ತನ್ನ ನಾನು ಒಂದು 4 ಜನಕ್ಕೆ ಹಾಕೋಷ್ಟು ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅಂದ್ರೆ ತುಂಬಾ ನಿದ್ದೆ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಸ್ಟ್ರಗಲ್ಗೆ, ನಿಮ್ಮ ಜರ್ನಿಗೆ ಅವರು ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಅವರು IT ಕೆಲಸ ಮಾಡ್ತಾ ಇರೋದು, ನಾನು ಫ್ರೀಲ್ಯಾನ್ಸಲ್ಲಿ ಒಂದು ಚಿಕ್ಕದೊಂದು ಟ್ಯಾಟೂ ಸ್ಟುಡಿಯೋ ಮಾಡಿಕೊಂಡು ಇವೆಂಟ್ ಫೀಲ್ಡು ಆಮೇಲೆ ಸಿನಿಮಾ ಫೀಲ್ಡ್ನ 2 ಬ್ಯಾಲೆನ್ಸ್ ಮಾಡಿಕೊಂಡು. ಅಂದರೆ ಟ್ಯಾಟೂ ನೀವು ಕಲ್ತಿದ್ರಾ ಅಥವಾ ಇದೇ? ಟ್ಯಾಟೂ ಪರ್ಮನೆಂಟ್ ಅಂತಂದು ಇದೆ, ಅದನ್ನು ಕಲ್ತ್ಕೊಂಡಿದ್ದೆ ನಾನೊಂದು 6 ಮಂತ್. ಅದನ್ನ ಟ್ರೈನ್ ಆಗಿ ನನ್ನದೇ ಆದ ಒಂದು ಚಿಕ್ಕ ಸ್ಟುಡಿಯೋ ಅಂತ ಮಾಡ್ಕೊಂಡಿದ್ದೆ. ಅದು ಹೆಸರು ಆರ್ಟ್ ಅಂತ. ನಿಯರ್ RR ನಗರ್ ಹತ್ರ ನಾನೊಂದು ಚಿಕ್ಕ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಸ್ಟುಡಿಯೋ ಮತ್ತು ಈ ಕಡೆ ಹೊರಗಡೆ ಜಾಬ್ಗಳು ಎಲ್ಲ? ಈ ನನಗೆ ಜಾಸ್ತಿ ಮುಂಚೆಯಿಂದನೂ ಇದರಲ್ಲಿ ಇವೆಂಟ್ಸಲ್ಲೇ ಇರೋದು. ಇವೆಂಟ್ಸ್ ನನಗೆ
ಕಂಫರ್ಟೇಬಲ್ ಆಗಿದೆ. ನಾನು ಇವೆಂಟ್ಸ್ ಇದ್ದಾಗೆಲ್ಲ ಇವೆಂಟ್ಸ್ ಅಟೆಂಡ್ ಮಾಡ್ತೀನಿ. ಅದರ್ವೈಸ್ ಇವೆಂಟ್ಸು ನಿಮ್ಗೇನು ರೆಗ್ಯುಲರ್ ಆಗಿರಲ್ಲ, ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಇರುತ್ತೆ. ವೀಕ್ ಡೇಸಲ್ಲೆಲ್ಲ ನಾನು ಸ್ಟುಡಿಯೋದಲ್ಲೇ ಇರ್ತೀನಿ. ಅಲ್ಲಿ ಫುಲ್ ವೀಕ್ ಅಲ್ಲಿ ಇರ್ತೀನಿ, 2 days ಇವೆಂಟ್ಸ್ ಎಲ್ಲ ಮಾಡ್ಕೊತೀನಿ. ಓಕೆ, ಇವಾಗ ಹೇಳ್ಬೇಕಂದ್ರೆ ಕರೋನಾ ಟೈಮಲ್ಲಿ ಎಲ್ಲ ಪ್ರೊಫೆಷನ್ಗೂ ಹೊಡೆತ ಕೊಟ್ಟಿದೆ. ಆ ಟೈಮಲ್ಲಿ ನಿಮಗೆ, ಯಾಕಂದರೆ ನೀವು ಒಂದು ಕಂಪ್ನಿ ಆದರೆ ಅಲ್ಲಿ ಒಂದು ಸ್ವಲ್ಪ ಕೆಲವೊಂದಿಷ್ಟು ಜನ ವರ್ಕ್ ಮಾಡ್ತಾಯಿದ್ರು, ಮನೆಯಿಂದ ವರ್ಕ್ ಮಾಡಿದ್ರು ಈ ಥರ. ಬಟ್ ನೀವು ಆರ್ಟಿಸ್ಟ್ ಆಗಿರೋದ್ರಿಂದ ಫೀಲ್ಡ್ಗೆ ಹೋಗಲೇಬೇಕು, ಜನರ ಸಂಪರ್ಕ ಇರ್ತದೆ, ಇವೆಂಟ್ಸ್ ಇರ್ತದೆ, ಈ ಥರ. ಬಟ್ ಕರೋನಾ ಟೈಮಲ್ಲಿ ಯಾವ ಥರ ನಿಮ್ಮ ಕೆಲಸನ ಕಳ್ಕೊಂಡಿದ್ರಾ ಅಥವಾ ಏನೂ ಇರಲಿಲ್ವಾ, ಹೆಂಗೆ, ಯಾವ ಥರ? ಇಲ್ಲ, ನಮ್ಗೆ ಅಲ್ಲಿ ಏನಾಗೋಯ್ತು ಅಂದರೆ, ನಾವು ಕರೋನಾ ಬಿಫೋರ್ ಕೆಲಸ ಮಾಡಿ 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 ವಾಲ್ ಪೇಂಟಿಂಗ್ ಅಂತೆ, ಇವೆಂಟ್ಸ್ ಅಂತೆ, ಅದು ಅಂತೆ ಇದಂತೆ, ಬರೀ ಹ್ಯಾಂಡ್ ವರ್ಕಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ವಿ. ಕರೋನಾ ಟೈಮಲ್ಲಿ ಡಿಜಿಟಲೈಸ್ ಸ್ವಲ್ಪ ಕಲ್ತ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ ಸಿಕ್ತು. ಕರೋನಾ ಒಂಥರ ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಆಗಕ್ಕೆ. ಆಮೇಲೆ ನಾವು 90s ಕಿಡ್ಸ್, ಈಗ 2000 ಕಿಡ್ಸ್ ಎಲ್ಲ ಬಂದವರು ಪ್ಯಾಡ್ ಇಟ್ಕೊಂಡೆ ಕ್ಯಾರಿಕೇಚರ್ ಮಾಡೋದು, ಡಿಜಿಟಲ್ ಆಗಿ ಡಿಜಿಟಲ್ ಪೇಂಟಿಂಗ್, ಡಿಜಿಟಲ್ ಎಲ್ಲ ಮಾಡ್ತಾ ಇದ್ರು. ನಾವು ಅವಾಗ ಇನ್ನೂ ಏನಿಲ್ಲ ಅಲ್ಲ ಅನ್ಕೊಂಡೋದಕ್ಕೆ ನಾವೊಂದು ಐಪ್ಯಾಡ್ ಪರ್ಚೇಸ್ ಮಾಡಿ ಅದರಲ್ಲಿ ನಾವು ಟ್ರೈನ್ ಆದ್ವಿ. ಅಂದರೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕರೋನಾ ಏನಿದೆ ಅದರಲ್ಲೆಲ್ಲ ಡಿಜಿಟಲ್ ಪೇಂಟಿಂಗು, ಲೋಗೋ ಡಿಸೈನು, ಸಿನಿಮಾಗೆಲ್ಲ ಫಾಂಟ್ ಎಲ್ಲ ಮಾಡ್ಕೊಡ್ತೀನಿ. ಅಂದರೆ ನೀವು ಟೈಟಲ್ ಡಿಸೈನ್ ಎಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಈಗ ಅಪ್ಡೇಟ್ ಆಗಿ ಇವೆಂಟ್ಸ್ಗೆ ಡಿಜಿಟಲ್ ಕ್ಯಾರಿಕೇಚರ್ ಅಂತ ಬಂದಿದೆ. ಡಿಜಿಟಲೈಸ್ ನಾವು ಯಾವ ಥರ ಅಂದರೆ ಒಬ್ಬ ಮನುಷ್ಯನ ಕಾರ್ಟೂನ್ ಟೈಪಲ್ಲಿ ಮಾಡಿ ತೋರಿಸ್ತೀವಿ. ಅದು ಒಂಥರ ನಮಗೆ ಪ್ರೊಫೆಷನಲ್ ಆಗ್ಬಿಟ್ಟಿದೆ ಕಾರ್ಟೂನ್ ಮಾಡೋದು. ಅದೊಂಥರ ಮನುಷ್ಯನ ಸ್ವಲ್ಪ ವ್ಯಂಗ್ಯವಾಗಿ ಚಿತ್ರಿಸೋದು. ಅದು ಜನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಆ 2 ಸೆಕೆಂಡ್ ಖುಷಿ ಇದೆಲ್ಲ ನಮ್ಗೊಂಥರ ಬೂಸ್ಟ್ ಅಪ್. ರಿಯಲ್ ಪಿಕ್ಚರ್ಗಿಂತ ಕಾರ್ಟೂನ್ ನೋಡಿದಾಗ ನಮ್ಮನ್ನ ನೋಡ್ಕೊಂಡಾಗ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ. ಹೌದು, ನಗು ಬರುತ್ತೆ. ಆ ತರ ಏನೋ ಒಂದು ಯೂನಿಕ್ನೆಸ್ ನ ತಗೊಂಡು ನಾವು ವರ್ಕ್ ಮಾಡಿರ್ತೀವಿ. ಅದು ಒಂಥರ ಚೆನ್ನಾಗಿರುತ್ತೆ. ಒಂದ್ ರೀತಿ ಕರೋನಾ ನಿಮಗೆ ಒಳ್ಳೇದೇ ಆಗಿದೆ ಅಂತ. ಒಳ್ಳೇದಾಗಿದೆ. ಅಂದರೆ ನಾನು ಕಲಿಯಕ್ಕೆ ಒಂಥರ, ನಮ್ಮ ವೈಫು ಅವರು ಜಾಬ್ ವರ್ಕ್ ಫ್ರಮ್ ಹೋಮ್ ಇತ್ತು, ಅವ್ರ ಸಪೋರ್ಟ್ ಆಲ್ರೆಡಿ ಮದುವೆ ಆಗಿತ್ತು, ಕರೋನಾ ಟೈಮಲ್ಲಿ ಮದುವೆ ಆಗಿತ್ತು, ಸಪೋರ್ಟಿವ್ ಆಗಿದ್ರು. ಹಂಗಾಗಿ 2 ಬ್ಯಾಲೆನ್ಸ್ ಆಯ್ತು, ಲೈಫ್ ಬ್ಯಾಲೆನ್ಸ್ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಂದಕ್ಕೂ ಯಾವುದು ತೊಂದರೆ ಆಗಿಲ್ಲ. ನಮ್ಮ ವೈಫ್ ಕಡೆಯಿಂದ ತುಂಬ ಚೆನ್ನಾಗಿ ಸಪೋರ್ಟಿವ್ ಮಾಡಿದ್ರು ಕರೋನಾ ಟೈಮಲ್ಲಿ ಆದ್ರೂ. ಓಕೆ, ಇವಾಗ ಪ್ರೆಸೆಂಟಾಗಿ ಯೋಚನೆ ಮಾಡೋದಾದ್ರೆ, ಇವಾಗ ಬಂದಿದೆ. ನಾವು ಏನೇ ಬೇಕಂದ್ರು, ಒಂದು ಕಂಟೆಂಟ್ ಮಾಡಬೇಕಂದ್ರು, ಒಂದು ಇಮೇಜ್ ಬೇಕಂದ್ರು ಡೈರೆಕ್ಟಾಗಿ ನಾವು ಕೇಳ್ಬಿಟ್ರೆ ಸಾಕು, ಇಮೇಜ್ ಬರುತ್ತೆ, ಪೇಂಟಿಂಗ್ಸ್ ಬರುತ್ತೆ, ಅದರಲ್ಲಿ ಬರುತ್ತೆ. ಈ ಮತ್ತು ನಿಮಗೆ ಏನಾದರೂ ಲೈಕ್ ನಿಮ್ಮ ಪ್ರೊಫೆಷನ್ಗೆ ಹೊಡೆತ ಕೊಟ್ಟಿದೆಯಾ? ಯಾಕಂದರೆ ಬೇರೆ ಪ್ರೊಫೆಷನ್ಗೆ ಇದೊಂದು ಸ್ವಲ್ಪ ಎಫೆಕ್ಟ್ ಆಗಿದೆ, ನಿಮಗೆ ಯಾವ ಥರ ಎಫೆಕ್ಟ್ ಆಗಿದೆ? ನಮಗೆ ಆ ಥರ ಏನು ಎಫೆಕ್ಟ್ ಆಗಿಲ್ಲ. ಏನು ಗೊತ್ತಾ, ಈಗ ಕೈಯಲ್ಲಿ ಮಾಡೋ ಪೇಂಟಿಂಗ್ ಸ್ಪರ್ಶತೆನೇ ಬೇರೆ, ಡಿಜಿಟಲ್ ಆಗಿ ಏನು ಮಾಡಿದ್ರು ಆ ಫೀಲೇ ಬೇರೆ ಇರುತ್ತೆ. ನಾವು ಒಂದು ಕ್ಯಾನ್ವಾಸಲ್ಲಿ ಒಂದು ಬಣ್ಣ, ಒಂದು ಸ್ಟ್ರೋಕ್ ಹಾಕಿದೆ ಅಂದರೆ ಅದು ಒಂಥರ ಏನೋ ಅನ್ನೋದು ಅದ್ಭುತ ಅಂತ ಕಾಣಿಸುತ್ತೆ. ನೀವು AI ಅದ್ಭುತ ಮಾಡಿದ್ರು ಅದು AI ಅಂತಾನೆ ಅನಿಸುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಬಟ್ AI ನಮ್ಮ ಮ್ಯಾನ್ಯುವಲ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸ. ನಾವು ಹೃದಯದಿಂದ ಅಥವಾ ನಾವು ಮನಸ್ಸು ಕೊಟ್ಟು ಅದನ್ನ ಸವಿದು ಏನಾದರೂ ಆಗಲಿ, ಒಂದು ಅಬ್ಜೆಕ್ಟ್ ಆಗಲಿ, ಒಬ್ಬ ಮನುಷ್ಯನ ಇದಾಗಲಿ, ಅದನ್ನ ನಾವು ಫೀಲ್ ಮಾಡ್ಕೊಂಡು ಬರೀತೀವಲ್ಲ, ಅದು ಫೀಲೇ ಬೇರೆ. ಆಮೇಲೆ ಅದು ನೋಡಿದವ್ರು ಇರುತ್ತೆ. ನೋಡಿದವ್ರಿಗೆ ಆ ಪೇಂಟಿಂಗ್ ಕೊಟ್ಟಷ್ಟು ಖುಷಿ ನಿಮ್ಗೆ AI ಆಗಲಿ ಡಿಜಿಟಲೈಸ್ ಆಗಲಿ ಏನು ಅದು ಅಂತ ಮಜಾ ಸಿಗಲ್ಲ. ನಮ್ಮ ಮ್ಯಾನ್ ಹ್ಯಾಂಡ್ಲಿಂಗ್ ಏನಿದು, ಮ್ಯಾನ್ ಕೈಯಲ್ಲಿ ಮಾಡಿರೋದು, ಅದರಿಂದ ತುಂಬ ನೀವು ಎಂಥ ಆರ್ಟಿಸ್ಟ್ ಆಗಲಿ ಏನೇ ಡಿಜಿಟಲ್ ಆದ್ರೂ ಕೈಯಿಂದ ಬರೆಯೋದು ಮಾತ್ರ ಶಾಶ್ವತ. ಬಟ್ ಅದರಷ್ಟು ಕ್ರಿಯೇಟಿವಿಟಿ ಯಾವುದೂ ಇಲ್ಲ. ಓಕೆ, ಸಿನಿಮಾ ಫೀಲ್ಡಲ್ಲಿ ಕೇಳೋದಾದರೆ ನಿಮಗೆ ಇವಾಗ ಪ್ರೆಸೆಂಟಾಗಿ ವರ್ಕ್ ಮಾಡ್ತಿದ್ರ, ಓಕೆ, ಯಾವ್ದಾದ್ರು ಪ್ರಾಜೆಕ್ಟ್ ಈ ಥರ ತಗೊಂಡಿದ್ದೀರಾ? ನೀವೇನು ಅಲ್ಲಿ ಡೈರೆಕ್ಷನ್ ಮಾಡ್ತಿದ್ರ ಅಥವಾ ಆ್ಯಕ್ಟಿಂಗಲ್ಲಿ? ಇಲ್ಲ, ನನಗೆ ಮುಂಚೆ ಡೈರೆಕ್ಷನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಈಗ ಮದುವೆ ಆದಮೇಲಿಂದ ಸ್ವಲ್ಪ ಡೈರೆಕ್ಷನ್ಗೆ ತುಂಬ ಟೈಮ್ ಕೊಡಬೇಕು. ನಿಮ್ಗೆ ಎಷ್ಟು ಟೈಮ್ ಕೊಟ್ಟರು ಸಾಕಾಗಲ್ಲ, ತುಂಬ ಕ್ರಿಯೇಟಿವಿಟಿಗೂ ಬೇಕು. ಅಂದರೆ ಸ್ಕ್ರಿಪ್ಟ್ ನೀವೇ ಬರೀತೀರಾ ಅಥವಾ ಯಾವ ಥರ? ಸ್ಕ್ರಿಪ್ಟು ನಾನೇ ಬರಿತೀನಿ, ಡೈರೆಕ್ಷನು ಮಾಡ್ತೀನಿ. ನಾನು 1-2-3
ಶಾರ್ಟ್ ಫಿಲಮ್ ಮಾಡಿದೆ ನಾನು ಮುಂಚೆ, ಒಂದು 2010-9 ಕಾಲೇಜ್ ಟೈಮಲ್ಲಿ. ಅವಾಗೆಲ್ಲ ಇಂಟ್ರೆಸ್ಟ್ ಇತ್ತು ನಾನು ಡೈರೆಕ್ಷನ್ ಮಾಡಬೇಕು ಅಂತ. ಇವಾಗ ಬರ್ತಾ ಬರ್ತಾ ಸ್ವಲ್ಪ ಫ್ಯಾಮಿಲಿ ಇರೋದಕ್ಕೆ ಅದಕ್ಕೆ ಒತ್ತು ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಚೂಸ್ ಮಾಡಿಕೊಂಡು ಆ್ಯಕ್ಟಿಂಗಲ್ಲಿ ಹೋಗ್ತಾ ಇದ್ದೀನಿ. ಒಂದು 2-3 ಸಿನಿಮಾ ಮಾಡಿದ್ದೀನಿ. ನೋಡೋಣ, ದೇವ್ರ ದಯಿಂದ ಸಿಕ್ಕರೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಓಕೆ. ಇವಾಗ ಯಾರಾದರೂ ಸ್ಟೂಡೆಂಟ್ಸು ಈ ಡ್ರಾಯಿಂಗ್ ಫೀಲ್ಡನ್ನ ಚೂಸ್ ಮಾಡ್ಕೋಬೇಕಾದ್ರೆ ನಿಮಗೆ ನೀವು ಹೇಳಬೇಕಾದ್ರೆ ಏನಾದರೂ ಒಂದು ಸಜೆಷನ್ಸ್ ಕೊಡಬೇಕಾದ್ರೆ? ಮಾಡ್ಕೊಳ್ಳಿ, ಅದರಲ್ಲಿ ಭಯ ಪಡೋಂಥದ್ದು ಏನಿಲ್ಲ. ಈ ನಾವೇನು ಡಿಗ್ರಿ, ಡಿಪ್ಲೊಮಾ, BA, BC ಅವೆಲ್ಲ ಮಾಡ್ತಾರಲ್ವ, ಅದಕ್ಕಿಂತ ಚೆನ್ನಾಗಿ ಬದುಕ್ಬೋದು ಕ್ರಿಯೇಟಿವಿಟಿಯಾಗಿ. ಎಲ್ಲ ಕಂಪ್ನಿಗಳಲ್ಲೂ ಹೈಯರ್ ಮಾಡ್ಕೊತಾರೆ, ಒಳ್ಳೊಳ್ಳೆ ಸ್ಯಾಲ್ರಿ ಕೊಡ್ತಾರೆ ನಿಮಗೆ. ಆ IT ಕಂಪ್ನಿಗಿಂತ ನೀವು ಹೊರಗಡೆ ದುಡಿತೀನಿ ಅಂದರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅದರಲ್ಲಿ ಒಬ್ಬ ಆರ್ಟಿಸ್ಟು ಕಂಪ್ನಿ ಒಳಗಡೆ ಇರಲಿ, ಕಂಪ್ನಿ ಹೊರಗಡೆ ಇರಲಿ, ನೀನು ಏನು ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ತಾನೋ ಅದಕ್ಕಿಂತ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಆರಾಮಾಗಿ ಜೀವನ ಕಟ್ಕೋಬೋದು. ಯಾಕಂದರೆ ಅವನಿಗೆ ಕೈ ಕೆಲಸ ಗೊತ್ತಿದೆ. ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಕಾಲೇಜಿಂದ ಒಂದ್ಸಲ ₹1 ಇಟ್ಕೊಳ್ಳೋದು ಬೇಡ, ₹1 ಇಟ್ಕೊಳ್ಳೋದು ಬೇಡ, ಜರ್ನಿ ಎಲ್ಲಿ ತನಕ ಆಗುತ್ತೆ ಆಗಲಿ ಅಂತಂದು ಹೇಳಿ ಹೊರಟ್ಬಿಟ್ವಿ. ಒಂದು 4-5 ಜನ ಫ್ರೆಂಡ್ಸು. ನಮಗೆ ಸಿಕ್ಕದವ್ರಿಗೆಲ್ಲ ಕೇಳೋದು, ನಾವು ನಿಮಗೆ ಪೇಂಟಿಂಗ್ ಮಾಡ್ತೀವಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಂತ. ನಾವು ನಿಂತಲ್ಲೇ ಕೂತ್ಕೊಂಡಲ್ಲಿ ಅಲ್ಲಿ ಡ್ರಾಯಿಂಗ್ಗಳು ಬರೆಯೋದು, ಕಾರ್ಟೂನ್ ಬರೆಯೋದು, ಬರ್ಕೊಟ್ಟೋದಕ್ಕೆ ಅವರು ₹100-200 ಕೊಡೋದು. ಎಲ್ಲರ ಕಲೆಕ್ಷನ್ ಆಗೋದು, ₹1000-1500 ಆಗೋದು, ಪೆಟ್ರೋಲ್ಗೆ ಆಗೋದು, ಊಟಕ್ಕಾಗೋದು. ಈ ಥರ ಎಂಜಾಯ್ ಮಾಡ್ಕೊಂಬಂದೀವಿ. ಒಂದ್ಸಲ ಏನಾಗಿದೆ ಗೊತ್ತಾ, ನಾನು ನನ್ನ ಫ್ರೆಂಡು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ. ಅವನ ಹತ್ರ ದುಡ್ಡಿದೆ ಅಂತ ನಾನು ಖರ್ಚು ಮಾಡಿದ್ದು, ನನ್ನ ಹತ್ರ ದುಡ್ಡಿದೆ ಅಂತ ಅವ್ನು ಖರ್ಚು ಮಾಡಿದ್ದಾನೆ. ನಾನು ಇವೆಂಟ್ಸಲ್ಲಿ ಇದ್ದೆ ಅವಾಗ. ನಾನು ಬ್ಯಾಗೆಲ್ಲ ಹಾಕ್ಕೊಂಡು ಹೋಗಿದ್ದೆ, ಪೇಪರ್ಸು ಪೆನ್ ಎಲ್ಲ ಇಟ್ಕೊಂಡಿದ್ದೆ. ಇಬ್ಬರ ಹತ್ರ ಬರೋಕ್ಕೆ ಕಾಸಿಲ್ಲ. ಹಿಂಗೆ ಕೇಳ್ತಿದ್ದೀವಿ, ಒಬ್ರ ಹತ್ರ ಕಾಸಿಲ್ಲ ಆಗೋಗ್ಬಿಟ್ಟಿದೆ. ಏನು ಮಾಡೋದು? ಅಯ್ಯೋ, ಅಲ್ಲಿ ಯಾರ ಕೇಳಿದ್ರೆ ಕೊಡ್ತಿದ್ರೆ ಏನೋ ಗೊತ್ತಿಲ್ಲ, ಕೊಡ್ತಿದ್ರು. ಯಾಕಂದ್ರೆ ಧರ್ಮಸ್ಥಳದಾಗ ಕೊಡ್ಬೋದನ್ನು. ಅಲ್ಲಿ ನಾವೇನು ಮಾಡಿದ್ವಿ, ನನ್ನ ಹತ್ರ ಪೆನ್ನು ಪೇಪರ್ ಇದೆ ಕಣ, ನಾನು ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಂತೀನಿ, ಹಿಂಗೆ ಪೋರ್ಟ್ರೇಟ್ ಮಾಡ್ಕೊಡ್ತೀನಿ. ಒಂದು ಪೋರ್ಟ್ರೇಟಿಗೆ ₹100, ಕಪಲ್ಸಿಗೆ ₹200. ಅಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಕೆಳಗಡೆ ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಂಡೆ ನಾನು. ಒಬ್ರು ಕಪಲ್ಸ್ ಬಂದ್ರು, ಮಾಡ್ಕೊಡಿ ಅಂದ್ರು, ಮಾಡ್ಕೊಟ್ವಿ. ₹200 ಆಯ್ತು. ಅವ್ರು ನೋಡ್ಕೊಳಕ್ಕೆ ಸುತ್ತ ಜನ ನಿಂತಿರ್ತಾರಲ್ವಾ, ನಂದು ಮಾಡಿ ₹1000, 2000 ಹಿಂಗೆ ದುಡ್ಡು ಬಂತು. ಇಬ್ರು ಊಟ ಗೀಟ ಮಾಡ್ಕೊಂಡು ಬಸ್ ಹತ್ಕೊಂಡು ಬಂದಿದ್ದು. ಅಂದ್ರೆ ನಿಮ್ ಕೈಯಲ್ಲಿ ಒಂದು ಪೆನ್ನು ಪೇಪರ್ ಅಂದ್ರೆ ಪೆನ್ಸಿಲ್ ಪೇಪರ್ ಇದ್ರೆ ಕಾಡ್ಗೆ ಹೋದ್ರು ಬರ್ಕೊಂಡ್ ಬರ್ತೀನಿ ನಾನು. ನಂಗೆ ದುಡ್ಡೇ ಬೇಕು ಅಂತ ಏನಿಲ್ಲ, ನನ್ನ ಕಲೆ ಇದೆ, ನಾನು ಹೆಂಗಾದ್ರೂ ಬದುಕ್ತೀನಿ ಅನ್ನೋಷ್ಟು ತುಂಬಾ ಹೋಪ್ ಇದೆ, ಕಾನ್ಫಿಡೆಂಟ್ ಆಗಿದ್ದೀನಿ. ಓಕೆ. ಇವಾಗ ನಮ್ಮ ಚಾನಲ್ದು ಒಂದು ಥೀಮ್ ಏನಂತಂದರೆ ಇನ್ಸ್ಪೈರ್ ಕರ್ನಾಟಕ ಅಂತಾನೆ. ಸೊ ಇವಾಗ ನೀವು ಹೇಳಿದ್ರೆ ನಿಮ್ಮ 2 ಕ್ವಶನು ಏನಂದ್ರೆ, ಒಂದು ಕ್ವಶನ್ ಬಂದ್ಬಿಟ್ಟು ನಿಮಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇನ್ಸ್ಪೈರ್ ಮಾಡಿದ ಮೂಮೆಂಟ್ ಯಾವುದು, ಮತ್ತು ನೀವು ಜನರಿಗೆ ಇನ್ಸ್ಪೈರ್ ಹೇಳಬೇಕಾದಂಥ ಒಂದು ಸಜೆಷನ್ ಯಾವುದು? ನನಗೆ ಇನ್ಸ್ಪೈರ್ ಆಗಿದ್ದು ನಮ್ಮ ಗುರುಗಳು. ಓಕೆ. ಅವ್ರ ಹೆಸರು ರಾಮಚಂದ್ರ ಚಿತ್ರಗಾರ ಅಂತ. ಅವರು ಬೇಸಿಕ್ಲಿ ಹೈಸ್ಕೂಲ್ ಟೀಚರ್. ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದು. ಅವರು ಹಾಕೋ ಸ್ಟ್ರೋಕು, ಒಂದು ಮಾಡೋ ಪೋರ್ಟ್ರೇಟ್ ಇದೆಲ್ಲ ನಮ್ಮನ್ನ ತುಂಬ ಅಟ್ರಾಕ್ಟಿವ್ ಆಗಿ ಒಂದು ಕಲಾವಿದನಾಗೋಕ್ಕೆ ಪ್ರೇರಣೆ ನೀಡಿತು. ಅಲ್ಲಿಂದ ನನ್ನ ಕೆರಿಯರ್ ಕಟ್ಕೊಳ್ಳೋಕ್ಕೆ, ಆಮೇಲೆ ಈ ಫೀಲ್ಡಿಗೆ ಬರೋಕ್ಕೆ. ಅಂದರೆ ರಾಮಚಂದ್ರ ಚಿತ್ರಗಾರ ಅವರು ನಿಮಗೆ ಇನ್ಸ್ಪೈರ್ ಮಾಡಿದ್ದು? ಹೌದೌದು, ಅವ್ರು ಮಾಡಿದ್ದು. ಈ ಇನ್ಸ್ಪೈರ್ ಆಗಬೇಕಂತ ಬೇರೆಯವ್ರಿಗೆ ಹೇಳಬೇಕು ಅಂತಂದರೆ, ನಾನೇನಿದ್ದೀನಿ ತುಂಬ ಬಡ ಕುಟುಂಬ. ಅಂದರೆ ತುಂಬ ನಮಗೇನು ಗೊತ್ತಾ, ₹1000-2000, ₹400-200 ಕಟ್ಟೋ ಫೀಸ್, ಆ ಥರ ಬದುಕೊಂಬಂದವರು 1000-2000 ಕಟ್ಟಬೇಕಂದ್ರೆ ಕಷ್ಟ ಇರೋದು ಫೀಸು. ಆ ಥರ ಬದುಕನ್ನ ಕಟ್ಕೊಂಬರೋಕ್ಕೆ ಇಲ್ಲಿ ತನಕ ಏನು ಸ್ಟ್ರಗಲ್ ಪಟ್ಟು ಇವತ್ತಿನ ಈ ಲೆವೆಲ್ ನಾನು ಎಷ್ಟು ಸೆಟಲ್ಲು, ಆಮೇಲೆ ಚೆನ್ನಾಗಿ ಇದ್ದೀನಿ ಅಂತಂದರೆ, ಆಮೇಲೆ ನಾನು ಕಲೆನ ನಂಬ್ಕೊಂಬಂದಿದ್ದೀನಲ್ವಾ, ಆ ಕಲೆನೇ ನನಗೆ ಸ್ಫೂರ್ತಿ. ನೀನು ಯಾವತ್ತು ಕಲೆನ ನಂಬಿಕೆ ಇಡ್ತೀವೋ ಆ ಕಲೆ ಯಾವತ್ತೂ ನಿನಗೆ ಕೈ ಬಿಡಲ್ಲ. ನೀನು ಚಿಕ್ಕದಾಗಲಿ ದೊಡ್ಡದಾಗಲಿ ಏನಾದರೂ ಒಂದು ನಂಬಿಕೆ ಮೇಲೆ ಇಟ್ಕೊಂಬಂತ ಕಲಾ ಸರಸ್ವತಿ ಕೈ ಹಿಡಿತಾಳೆ. ಆ ಅನುಮಾನನೇ ಇಲ್ಲ. ನನಗನ್ಸಿದ ಮಟ್ಟಿಗೆ ನಮ್ಮ ಸರ್ಕಲ್ಲು, ನಮ್ಮ ಊರಲ್ಲಿ, ನಮ್ಮ ಹಳ್ಳೀಲಿ ಏನಾದರೂ, ನಾನೇ ಒಬ್ಬನೇ ಬಂದಿದ್ದು ಬೆಂಗಳೂರಿಗೆ. ಅಂದರೆ ಏನಾದರೂ ಕಲಿಬೇಕು, ಮಾಡಬೇಕು, ಕಲೆನ ನಂಬ್ಕೊಂಡು ಬಂದಿದ್ದು.
ಈ ಲೆವೆಲ್ಗೆ ತಂದಿದೆ ಅಂದರೆ ನಾನು ಕಲೆ ಕೈ ಹಿಡಿಯುತ್ತೆ ಅನ್ನೋದನ್ನು ನಾನು ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ. ಕಲೆ ಯಾವತ್ತಿದ್ರೂ ಸರಸ್ವತಿ. ನಾನೊಂದು ಮಾತು ನಿಮಗೆ ಕೇಳೋಣ ಅಂದ್ಕೊಂಡೆ. ನಾನು ಯಾವುದು ಈ ಆರ್ಟ್ ಫೀಲ್ಡಲ್ಲಾಗಲಿ ಸಿನಿಮಾ ಫೀಲ್ಡಾಗಲಿ ಈವೆಂಟ್ ಫೀಲ್ಡಲ್ಲಿ ಯಾವುದೂ ಅಚೀವ್ ಮಾಡಿಲ್ಲ, ಏನೋ ನಾನು ಯಾರ ಕಣ್ಣಿಗೂ ಕಾಣಿಸಿಲ್ಲ. ನೀವು ಈಗ ನನ್ನ ಕರೆದ್ಬಿಟ್ಟು ನನ್ನ ಇಂಟ್ರ್ಯೂ ಮಾಡೋಷ್ಟು ಅಷ್ಟು ದೊಡ್ಡ ವ್ಯಕ್ತಿನೂ ನಾನೆಲ್ಲ. ಏನಕ್ಕೆ ಈ ಥರ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರನ್ನ ಕರೆಸ್ಬಿಟ್ಟು ಮಾತಾಡೋಕ್ಕೆ ಅಥವಾ ಪಾಡ್ಕಾಸ್ಟ್ ಮಾಡೋಕ್ಕೆ ಹೇಗೆ ಇನ್ಸ್ಪೈರ್ ಆಯಿತು ನಿಮಗೆ? ಆ್ಯಕ್ಚುಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಉದ್ದೇಶನೇ ಅಷ್ಟು ಏನಂದರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂಥರ ವಿಶ್ವದಲ್ಲಿ ಏನೇನಿದೆ ಎಲ್ಲದೂ ನಮ್ಮ ಕರ್ನಾಟಕದಲ್ಲಿದೆ. ಸೊ ಅದು ಕಲೆಯಿಂದ ಹಿಡಿದ್ಬಿಟ್ಟು ಕೃಷಿ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಎಲ್ಲದೂ ಇದೆ. ಸೊ ಏನಂದರೆ ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಅಚೀವ್ ಮಾಡಿರ್ತಾರೆ. ಬಟ್ ಹೊರಗಿನ ಪ್ರಪಂಚಕ್ಕೆ ನನ್ನ ಪ್ರಕಾರ ಅವ್ರಿಗೆ ಯಾವುದೋ ಒಂದು ಪ್ರಶಸ್ತಿ ಬಂದರೆ ಅಥವಾ ಯಾವುದೋ ಒಂದು ಅವಾರ್ಡ್ ಕೊಟ್ಟರೆ, ಏನೋ ಒಂದು ಇದು ಮಾಡಿದ್ರೆ, ಅದು ರೆಕಗ್ನಿಷನ್ ಮಾಡಿದ್ರೆ ಮಾತ್ರ ಸಕ್ಸಸ್ ಅಲ್ಲ. ಅವರು ಏನೋ ಮಾಡಿರ್ತಾರೆ, ಜನಗಳಿಗೆ ಗೊತ್ತಿರಲ್ಲ, ಬಟ್ ಅದರಿಂದ ಜೀವನ ಕಟ್ಕೊಂಡಿರ್ತಾರೆ. ಆ ಹೊರಗಿನ ಪ್ರಪಂಚಕ್ಕೆ ಅದು ಗೊತ್ತಿರಲ್ಲ, ಗೊತ್ತಿದ್ದು ಅಷ್ಟೊಂದು ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರಲ್ಲ. ಸೊ ಅಂಥವ್ರನ್ನ ನನ್ನ ಉದ್ದೇಶ ಏನಂದರೆ, ಅಂಥವ್ರನ್ನ ಮಾತಾಡಿಸ್ಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಿಂದ ಜನಗಳಿಗೆ ಯಾವ ಥರ ಅವರು ಇನ್ಸ್ಪೈರ್ ಮಾಡ್ಬೋದು, ಮತ್ತು ಆ ಒಂದು ಸ್ಕಿಲ್ ಇರ್ಬೋದು ಅಥವಾ ಪ್ರೊಫೆಷನ್ ಇರ್ಬೋದು, ಏನಾದರೂ ಜನಗಳಿಗೆ ತಿಳಿಸೋಣ ಅಂದರೆ. ಸೊ ಇವತ್ತಿನ ಜನದಲ್ಲಿ ಅಂದರೆ ಒಂದು 4-5 ಪ್ರೊಫೆಷನ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಥರದ್ದು ಒಂದಿಷ್ಟು ಜನರನ್ನ ಹೊರಗಿನ ಪ್ರಪಂಚಕ್ಕೆ ತೋರಿಸಿದ್ರೆ, ಸೊ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಅಂದರೆ ಹೊರಗಿನ ಜಗತ್ತೇ ಗೊತ್ತಾಗಬೇಕು, ನಮ್ಮ ಕರ್ನಾಟಕದಲ್ಲಿ ಈ ಥರ ಜನರು ಇದ್ದಾರೆ, ಅವರು ಕೂಡ ಒಂದು ಏನೋ ಮಾಡ್ತಾ ಇದ್ದಾರೆ ಅನ್ನೋದು, ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸ್ಬೇಕು. ಆ ಉದ್ದೇಶದಿಂದ ನಿಮ್ಮದು ಆರ್ಟ್ ಎಲ್ಲ ನೋಡಿದ್ದೆ, ಸೊ ನಿಮ್ಮ ಸ್ಟ್ರಗಲ್ಸ್ ಕೂಡ ನೋಡಿದ್ದೆ. ಸೊ ಹಿಂಗಾಗಿ ಜನಗಳಿಗೆ ನಿಮ್ಮ ಕತೆ ಹೇಳೋಣ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಕರೆದಿದ್ದು. ಹೌದು, ಯಾಕಂದರೆ ಎಲ್ಲೋ ಮೇರೆಕಾಯಿ ಥರ ತುಂಬ ಕಲಾವಿದರು ಅಥವಾ ತುಂಬ ಅಚೀವ್ ಮಾಡಿದವ್ರು ಇರ್ತಾರೆ, ಅಂಥವ್ರ ಬೆಳಕಿಗೆ ಬಂದಿರಲ್ಲ. ನಿಮ್ಮ ಕಡೆಯಿಂದ ಆ ಥರ ಬಂದರೆ ಬೇರೆಯವ್ರಿಗೂ ಇನ್ಸ್ಪೈರ್ ಆಗುತ್ತೆ. ಹೌದು, ಇವಾಗ ಯಾರಾದರೂ ಬೇರೆಯವ್ರು ಮಾಡ್ತಿದ್ದಾರೆ, ನಮ್ಮ ಕನ್ನಡದಲ್ಲಿ ತುಂಬ ಜನ ಪಾಡ್ಕಾಸ್ಟ್ ಮಾಡ್ತಿದ್ದಾರೆ. ಅವರು ಒಂದಿಷ್ಟು ಏನಂತಂದರೆ ಈ ಸ್ಟಾರ್ಟಪ್ಗಳು ಮತ್ತು ಫಿಲ್ಮ್ ಇಂಡಸ್ಟ್ರಿ ರಿಲೇಟೆಡ್ ಮಾಡ್ತಿದ್ದಾರೆ. ಬಟ್ ನಾನೇನಂತಂದರೆ ಇದ್ರ ಎಲ್ಲದರ ಜೊತೆಗೂ ಒಂದಿಷ್ಟು ಕರ್ನಾಟಕದಾದ್ಯಂತ ಹೋಗೋಣ ಅಂತ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಭೇಟಿಯಾಗಿ ಅವ್ರ ವರ್ಕು ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅದನ್ನು ಜನಗಳಿಗೆ ತೋರಿಸೋಣ ಅಂತ ಆ ಉದ್ದೇಶದಿಂದ ಸೊ ನಾನು ಸ್ಟಾರ್ಟ್ ಮಾಡಿರೋದು. ಚೆನ್ನಾಗಿದೆ. ಯಾಕಂದರೆ ಅದೇ ಹೇಳಿದ್ನಲ್ವಾ, ನೀವು ಚಿಕ್ಕ ಚಿಕ್ಕ ಕಲಾವಿದರಾಗಲಿ ಅಚೀವ್ಮೆಂಟ್ ಮಾಡಿದವರಾಗಲಿ ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ, ಅವರು ಕಣ್ಣಿಗೆ ಕಾಣಿಸಿಲ್ಲ. ನೀವು ಈ ಥರದವ್ರು ನಮ್ಮಂಥವ್ರನ್ನ ಹುಡುಕಿ ಸ್ವಲ್ಪ ಎತ್ತಿ ಹಿಂಗೆ ತೋರಿಸಿದ್ರೆ, ಇವರಿಂದ ಇವರು ಹಿಂಗೆ ಮಾಡಿದರೆ ನಾವು ಯಾಕೆ ಮಾಡಬಾರ್ದು. ಹೌದು, ಯಾಕಂದರೆ ಬೆನ್ನು ತಟ್ಟೋದಿದೆಯಲ್ಲ, ಅದು ಆ ಬೆನ್ನು ತಟ್ಟೋದು ಎನ್ಕರೇಜ್ ಮಾಡೋದು ಅವ್ರಿಗೆ ಜೀವನಕ್ಕೆ ಮತ್ತೆ ಒಂದು ಪುಷ್ ಕೊಟ್ಟಂಗೆ ಆಗುತ್ತೆ. ಓಕೆ, ನನಗೆ ಯಾರೋ ಒಂದು ಹೇಳ್ತಿದ್ದಾರೆ, ನಾವು ವರ್ಕ್ ಮಾಡೋದು ಚೆನ್ನಾಗಿದೆ, ಅಪ್ರಿಸಿಯೇಟ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಆ ಉದ್ದೇಶನ ನಮ್ಮ ಚಾನಲ್ಲು. ಹಾಗಾಗಿ ಇನ್ಸ್ಪೈರ್ ಕರ್ನಾಟಕ ಅಂದರೆ ನಾವು ಜನಗಳಿಗೆ ಇನ್ಸ್ಪೈರ್ ಮಾಡೋದು. ಕರ್ನಾಟಕ ಆ್ಯಕ್ಚುಲಿ ಥೀಮ್ ಬಂದ್ಬಿಟ್ಟೆ ಮೇನ್ ಅದು, ನಮ್ಮ ಕರ್ನಾಟಕವನ್ನು ಬೇರೆಯವರಿಗೆ ತೋರಿಸೋದು, ನಮ್ಮ ಕಲೆ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಏನಾದರೂ ನಾವು ತೋರಿಸ್ಬೇಕು. ಆ ಒಂದು ಉದ್ದೇಶನ ನಮ್ಮ ಚಾನಲ್ದು. ಸೊ ಹಂಗಾಗಿ ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿ ನಿಮ್ಮ ಲೈಫ್ನ ಮತ್ತು ನಿಮ್ಮ ಸ್ಟ್ರಗಲ್ಲು, ಕಲೆ ಇದ್ರ ಬಗ್ಗೆ ಎಷ್ಟೊಂದು ಇದೆ ಅಂತ ಹೇಳ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ನಮ್ಮನ್ನು ಎಲ್ಲೋ ಇದ್ದವ್ರನ್ನ ಒಂದು ಪಾಡ್ಕಾಸ್ಟಿಗೆ ಅಥವಾ ಒಂದು ಮಾತಾಡೋಕ್ಕೆ ಇಂಟ್ರ್ಯೂ ಅಂತ ಕರೆದು ನಮ್ಮನ್ನು ಸ್ವಲ್ಪ ಬೆಳಕಿಗೆ ತೋರಿಸ್ತಿರೋದಕ್ಕೆ ನಿಮಗೂ ತುಂಬ ಥ್ಯಾಂಕ್ಸ್.